ಮಲೆನಾಡು ಅಂದಾಕ್ಷಣ ನಮಗೆ ಹಚ್ಚ ಹಸಿರು ನೆನಪಾಗುತ್ತೆ. ಆ ಸೌಂದರ್ಯಕ್ಕೆ ಅಲ್ಲಿನ ಪ್ರವಾಸಿಗರು ಕೂಡ ಮನಸೋತಿದ್ದಾರೆ. ಅನೇಕ ಜನ ಬಂದು ಹೋಗಿ ಆ ಪ್ರಕೃತಿ ಸೊಬಗನ್ನ ಕೂಡ ಸವಿಯೋದಕ್ಕೆ ಮುಂದಾಗ್ತಾರೆ. ಬಟ್ ಅಲ್ಲಿ ಹಲವು ವರ್ಷಗಳಿಂದ ಸರಿಯಾಗಿ ವ್ಯವಸ್ಥೆ ಇಲ್ಲ, ರಸ್ತೆಗಳಿಲ್ಲ, ಕಾಮಗಾರಿಗಳಾದರೂ ಕೂಡ ವರ್ಷ ಕಳೆದ್ರೂ ಕೂಡ ಕಾಮಗಾರಿ ಪೂರ್ಣ ಆಗ್ತಾ ಇಲ್ಲ ಅನ್ನೋಂಥ ಆಕ್ರೋಶಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಹೇಗಿದೆ ಅಲ್ಲಿನ ಅವ್ಯವಸ್ಥೆ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೌದು, ಮಲೆನಾಡಿನ ಪ್ರಕೃತಿ ಶ್ರೀಮಂತಿಕೆ ಕಣ್ಣಿಗೆ ರಾರಾಜಿಸುವಂತಿರುವ ಪ್ರದೇಶದ ನಡುವೆ ಬದುಕುವ ಶರಾವತಿ ಮುಳುಗಡೆ ಸಂತ್ರಸ್ತರು ಹಾಗೂ ಹಿನ್ನೀರವಾಸಿಗಳ ಗೋಳು ಹೇಳತೀರದು. ರಾಜ್ಯ ಸರ್ಕಾರ 2018ರಲ್ಲಿ ಹಸಿರುಮಕ್ಕಿ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಿತ್ತು. ಆದರೆ ಹಸಿರುಮಕ್ಕಿ ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭವಾಗಿ 8 ವರ್ಷ ಕಳೆದರೂ ಇನ್ನೂ ಸಹ ಪೂರ್ಣಗೊಂಡಿಲ್ಲ. 8 ವರ್ಷದ ಅವಧಿಯಲ್ಲಿ 34 ಪಿಲ್ಲರ್ಗಳ ಪೈಕಿ ಕೇವಲ 22 ಪಿಲ್ಲರ್ ಮಾತ್ರ ನಿರ್ಮಿಸಲಾಗಿದೆ. ಸುಮಾರು 115 ಕೋಟಿ ರೂಪಾಯಿ ವೆಚ್ಚದಲ್ಲಿ 1.115 ಕಿಲೋಮೀಟರ್ ಉದ್ದ ಹಾಗೂ 8.5 ಮೀಟರ್ ಅಗಲದ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ಪೂರ್ಣವಾಗುವ ಬದಲು ಅದರ ಹಣ ಮಾತ್ರ 125 ಕೋಟಿ ರೂಪಾಯಿಗೆ ಪರಿಷ್ಕರಣೆಯಾಗಿದೆ. ಶಂಕುಸ್ಥಾಪನೆ ಮಾಡಿ ಒಂದು 1/4% ಕಾಮಗಾರಿ ಆಗಿತ್ತು. ಪಿಚ್ಚಿಂಗು ಸೈಡು ಇದೆಲ್ಲ ಆಗಿತ್ತು. ಕೊನೆಗೆ ಒಂದು 5 ವರ್ಷ ಇದು ನಿಧಾನಗತಿ ಆಯಿತು. ಈಗ ಒಂದು 2 ವರ್ಷದಿಂದ ಈ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿ, ಆಮೇಲೆ ಪ್ರತಿಯೊಂದು ಮೆಟಲ್ಸ್ ಏನಿದೆ, ಆಮೇಲೆ ಹೆಚ್ಚಿನ ಮಿಷನ್ಗಳನ್ನು ತರಿಸಿ, ಬೆಂಗಳೂರಿಂದ ಹೆಚ್ಚಿನ ಮಿಷನ್ಗಳನ್ನು ತರಿಸಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಹೆಚ್ಚಿನ ಕಡಿಮೆ ಈಗ ತುಂಬ ಸ್ಪೀಡಾಗಿ ನಮಗೆ ಸ್ಥಳೀಯವಾಗಿ ಲೋಕಲಿಗೆ ಸ್ಪೀಡಾಗಿ ಕೆಲಸ ಕಾಣ್ತಾ ಇದೆ. 2018ರಿಂದ 22ರವರೆಗೂ 23ರವರೆಗೂ 5 ವರ್ಷ ಒಂದೇ ₹1 ಕೆಲಸ ಆಗಿರಲಿಲ್ಲ ಈ ಸೇತುವೆದು. ನಾವು ಮಾಜಿ MLA ಕೇಳಿದರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ಮು, ಪಿಲ್ಲರ್ ಪ್ರಾಬ್ಲಮ್ಮು ಅಂತ ಇದ್ದರು. ಮತ್ತು ಎಲ್ಲ ಊರು ಒಟ್ಟಿಗಾಗಿ ಆಮೇಲೆ ಹೊಳಿಂದಚರೆಲ್ಲ ಬಂದು ಕೇಳಿದಾಗ ಇಲ್ಲ, ಅದು ನಾವೇನು ಮಾಡೋಕ್ಕಾಗಲ್ಲ, ಹಣಕಾಸಿಲ್ಲ ಅಂತ ಅದನ್ನೂ ಒಂದು ಅವರು ಉದಾಹರಣೆ ಕೊಟ್ಟರು. ಆಮೇಲೆ ಇಲ್ಲಿ ಬಂದು ಕರೆಸಿ ಕೇಳಿದಾಗ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಇಂಜಿನಿಯರ್ ಹೇಳಿದ್ದು. ಇನ್ನು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಾದ ಹಸಿರುಮಕ್ಕಿ ಸೇತುವೆ ಪ್ರಸ್ತುತ ಆಮೆಗತಿಯಲ್ಲಿ ಸಾಗುತ್ತಿದೆ. ಈ ಹಸಿರುಮಕ್ಕಿ ಸೇತುವೆ ಸಂಚಾರಕ್ಕೆ ಮುಕ್ತವಾದರೆ ಸಾಗರ ತಾಲೂಕಿನಿಂದ ಉಡುಪಿ, ಮಂಗಳೂರು, ಕುಂದಾಪುರ, ಭಟ್ಕಳ ಹಾಗೂ ಕೊಲ್ಲೂರು ಕ್ಷೇತ್ರಗಳಿಗೆ ಕಡಿಮೆ ಅವಧಿಯಲ್ಲಿಯೇ ತಲುಪಲು ಸಹಕಾರಿಯಾಗಲಿದೆ. ಈ ಸೇತುವೆಗಿಂತ ತಡವಾಗಿ ಕಾಮಗಾರಿ ಆರಂಭಿಸಿದ ಸಿಗಂದೂರು ಸೇತುವೆ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿದೆ. ಆದರೆ ಹಸಿರುಮಕ್ಕಿ ಸೇತುವೆ ಅಪೂರ್ಣವಾಗಿದ್ದು ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆ ಸೇತುವೆಗೆ ಮಾಡಲೇ ಇಲ್ಲ ಕೆಲಸನ. ಯಾಕಂದ್ರೆ ಈ ಸೇತುವೆ ಬೇಗ ಆಗಬೇಕು, ಆ ಸೇತುವೆ ಆಗಬಾರ್ದು, ನಮ್ಮ ಸೇತುವೆಗೆ ಹೆಸರು ಬರಬೇಕನ್ನೋ ಉದ್ದೇಶ ಇವರಿಬ್ಬರದು ಇರೋದ್ರಿಂದ ಇವತ್ತು ಈ ಸೇತುವೆಗೆ ಒತ್ತು ಕೊಟ್ಟರು ಬಿಟ್ಟರೆ ಆ ಸೇತುವೆಗೆ ಒತ್ತು ಕೊಟ್ಟಿಲ್ಲ. 5 ವರ್ಷಗಳ ಕಾಲ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಆ ಸೇತುವೆಯನ್ನು ನಿಲ್ಲಿಸಿ ಇವತ್ತು ತೊಂದರೆ ಕೊಟ್ಟರು ಅವರು. ಅಂದರೆ ಅವ್ರಿಗೆ ಏನು ಉದ್ದೇಶ ಅಂದರೆ ಇದೊಂದೇ ಆಗಬೇಕು, ಕೇಂದ್ರದ ಹೆಸರು ಬರಬೇಕು, ನಮಗೆ ಹೆಸರು ಬರಬೇಕನ್ನೋ ಉದ್ದೇಶ ಅವ್ರದ್ದಿತ್ತು. ಯಾಕೆ ಆ ಭಾಗದ ಜನ ಏನು ಮಾಡಿದ್ರು, ಅವರು ನಿರಾಶ್ರಿತರೆ, ಅವರು ಮುಳುಗಡೆಯರೆ, 2-3 ಪಂಚಾಯತ್ಗೆ ಬರುತ್ತಲ್ಲೇ. ಒಟ್ಟಾರೆ 125 ಕೋಟಿ ರೂಪಾಯಿ ವೆಚ್ಚದಲ್ಲಿ ದ್ವಿಪಥ ಸಂಚಾರ ಹೊಂದಿರುವ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಈಗಾಗಲೇ ಸಾಕಷ್ಟು ವಿಳಂಬವಾಗಿದೆ. ಇನ್ನಾದರೂ ಕಾಮಗಾರಿಗೆ ವೇಗ ನೀಡಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಳಿಸಲಿ ಎಂಬುದು ನಮ್ಮ ಆಗ್ರಹ.